ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಏನಂದರೆ ನಾವು ಮಾಡ್ತಿರೋದು ಇವತ್ತು ಎಗ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಐಟಮು ಏನಂದರೆ ಇವಾಗ 2 ಹೆಚ್ಚಿಕೊಂಡಿರುವ ಈರುಳ್ಳಿ ಮತ್ತು ಒಂದೇ ಒಂದು ಟೊಮೆಟೊ ಹಾಕೋಣ, ಹೆಚ್ಚಿಕೊಳ್ಳೋಣ. ಮತ್ತು ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಬೇವು ಮತ್ತು ಕೊತ್ತಂಬರಿ, ಪುದೀನ ಆ ಕಡೆ. ಆಮೇಲೆ ಈ ಕಡೆ ಕ್ಯಾರೆಟು, ಹೂಕೋಸು ಮತ್ತು ಇದೆಲ್ಲ ಹಾಕ್ಕೊಳ್ಳೋಣ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸೋಯಾ ಸಾಸು ಮತ್ತು ಇದು ಮೊಟ್ಟೆ ನೋಡಿ 3. ಆಯಿಲ್ ಹಾಕೊಳ್ಳೋಣ. ಇವಾಗ ಸಾಸಿವೆ ಮತ್ತು ಅರಿಶಿನ ಹಾಕೊಳ್ಳೋಣ. ಇವಾಗ ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಹುರಿದುಕೊಳ್ಳೋಣ ಈರುಳ್ಳಿನ. ಆಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹುರಿದುಕೊಳ್ಳೋಣ, ನಾನು ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡ್ಕೊಳ್ಳೋಣ. ಮೊಟ್ಟೆ ಹಾಕೊಳ್ಳೋಣ. ಆಮೇಲೆ ಗೈಸ್ ಅದು ಆವಾಗಲೇ ಬಿದ್ದುಬಿಟ್ಟಿತ್ತು, ಓಕೆನಾ? ಅದು ಮಿಸ್ಸಾಗಿ ಬಿದ್ದುಬಿಡುತ್ತೆ, ಓಕೆನಾ? ಮಾಡ್ಬೇಕಾದ್ರೆ ಅದು ಬಿದ್ದೇ ಬೀಳುತ್ತಲ್ವಾ, ಅದಕ್ಕೋಸ್ಕರ ಮಿಸ್ಸಾಗಿ ಬಿದ್ದಿದೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ, ಓಕೆನಾ? ಓಕೆನಾ ಗೈಸ್, ಚೆನ್ನಾಗಿ ಮಿಕ್ಸ್ ಆಗಿದೆ ಗೈಸ್. ಇವಾಗ ಸೋಯಾ ಸಾಸ್ ಹಾಕೊಳ್ಳೋಣ. ಕಡಿಮೆ ಹಾಕೊಳ್ಳಿ, ಓಕೆನಾ? ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕೊಂಡು. ಗೈಸ್ ಇವಾಗ ನಿಂಬೆಹಣ್ಣು ಹಾಕೊಳ್ಳೋಣ. ಗೈಸ್ ವಿನೆಗರ್ ಇದು ಹಾಕೋಬೋದು, ವಿನೆಗರೇನು ಹಾಕೋಂಗೆ ಏನಿಲ್ಲ. ಇವಾಗ ವಿನೆಗರ್ ಹಾಕೋಬೋದು, ನಿಂಬೆಹಣ್ಣು ಹಾಕೋಬೋದು. ಇವಾಗ ನಿಂಬೆಹಣ್ಣು ಹಾಕಿದಾಯ್ತು, ಮಿಕ್ಸ್ ಮಾಡೋಣ. ಗೈಸ್ ಎಗ್ ಫ್ರೈಡ್ ರೈಸು ರೆಡಿಯಾಗಿದೆ. ಅದಕ್ಕೆ ರೈಸ್ ಹಾಕಿದ್ರೆ ಫುಲ್ಲು ರೆಡಿಯಾಗಿದೆ, ಓಕೆನಾ? ಇದರಲ್ಲಿ ರೆಡಿಯಾಗಿದೆ. ಇವಾಗ ಮಿಕ್ಸ್ ಮಾಡೋಣ ಬನ್ನಿ. ರೈಸ್ ಹಾಕಿದರೆ ಮಿಕ್ಸ್ ಮಾಡೋಣ. ಗೈಸ್ ಫೈನಲಿ ರೆಡಿಯಾಗಿದೆ. ಇವಾಗ ಹಾಕೋಣ ಒಂದು ಪ್ಲೇಟಿಗೆ. ಅಂದರೆ ಎಗ್ ಫ್ರೈಡ್ ರೈಸ್ ಜೊತೆ ಸಾಸ್ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಇವೆರಡು ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಟೇಸ್ಟ್ ಮಾಡ್ಕೋಣ. ಗೈಸ್ ಇವಾಗ ಟೇಸ್ಟ್ ಮಾಡೋಣ ಬನ್ನಿ. ಇದು ಸಾಸ್ ಜೊತೆ ತಿಂದರೆ ಸಖತ್ತಾಗಿರುತ್ತೆ. ಇದು ಸೂಪರ್ ಆಗಿದೆ, ಓಕೆನಾ?